ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಹೆಸರಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಿದೆ. 16 ವರ್ಷಗಳ ಇತಿಹಾಸವಿರೋ ದೇವಸ್ಥಾನವನ್ನ ಏಕಾಏಕಿ ಡೆಮಾಲಿಷನ್ ಮಾಡಿರೋ ಜಿಬಿಎ ಸ್ಥಳೀಯರ ವಿರೋಧ ಕಟ್ಕೊಂಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ದೇವಸ್ಥಾನದ ಗೋಪುರ ಕೆಡವಿದ ಪಾಲಿಕೆ ಜೆಸಿಬಿ. ಫುಟ್ಪಾತ್ ತೆರವು ಹೆಸರಿನಲ್ಲಿ ಧಾರ್ಮಿಕ ಭಾವನೆಗೆ ಧಕ್ಕೆನಾ? ಈ ದೃಶ್ಯವನ್ನೊಮ್ಮೆ ನೋಡಿ. ಹೀಗೆ ಜೆಸಿಬಿ ಮೂಲಕ ವಿರೂಪಗೊಳ್ತಿರೋ ದೇವಸ್ಥಾನ ಇರೋದು ಮಾರತ್ಹಳ್ಳಿ ಸಮೀಪದ ಎಇಸಿಎಸ್ ಲೇಔಟ್ನಲ್ಲಿ. ಕಳೆದ ಹಲವು ವರ್ಷಗಳ ಇತಿಹಾಸವಿರೋ ದೇವಸ್ಥಾನದಲ್ಲಿ ಸುತ್ತಮುತ್ತಲಿನ ಭಕ್ತಾದಿಗಳು ಪೂಜೆ ಪುನಸ್ಕಾರ ಮಾಡ್ತಾ ಬರ್ತಿದ್ರು. ಫುಟ್ಪಾತ್ ಪಕ್ಕದಲ್ಲೇ ದೇವಸ್ಥಾನ ಕಟ್ಟಿದ್ರು. ಪಾದಾಚಾರಿಗೆ ಯಾವುದೇ ರೀತಿಯ ತೊಂದರೆ ಆಗ್ತಿರ್ಲಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಆದೇಶ ಅಂತ ಏಕಾಏಕಿ ದೇವಸ್ಥಾನವನ್ನ ಕೆಡವಿ ಹಾಕಿದೆ. ಸದ್ಯ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 1000 ಕಿಲೋಮೀಟರ್ ಪಾದಾಚಾರಿ ಮಾರ್ಗದಲ್ಲಿ ಒತ್ತುವರಿ ತೆರವು ಮಾಡಲಾಗಿದೆ. ಕಳೆದ 1 ತಿಂಗಳಿನಿಂದ ತೆರವು ಕಾರ್ಯಾಚರಣೆಯನ್ನ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಮಾಡಲಾಗ್ತಿದೆ. ಹಾಗಂತ ಸುಪ್ರೀಂ ಧಾರ್ಮಿಕ ಕಟ್ಟಡಗಳನ್ನ ಏಕಾಏಕಿ ತೆರವು ಮಾಡಿ ಎಂದು ಹೇಳಿಯೇ ಇಲ್ಲ. ಹೀಗಿದ್ರೂ ಯಾವುದೇ ನೋಟಿಸ್ ನೀಡದೆ ಡೆಮೋಲಿಷನ್ ಮಾಡಲಾಗಿದೆ. ಕಾಲಾವಕಾಶ ಕೊಡಿ ಅಂದ್ರೂ ಕೇಳದೆ ತೆರವು ಮಾಡಿದ್ದಾರೆ ಅಂತ ನಿವಾಸಿಗಳು ಆರೋಪ ಮಾಡ್ತಿದ್ದಾರೆ. ಇನ್ನು ಜಿಬಿಎ ಅಧಿಕಾರಿಗಳು ಹೇಳೋದೇ ಬೇರೆ. ಆಗಸ್ಟ್ 21ರಿಂದ 25ರೊಳಗೆ ಯಾವೆಲ್ಲ ಫುಟ್ಪಾತ್ ತೆರವು ಮಾಡಲಾಗುವುದು ಅಂತ ಮುಂಚೆನೇ ತಿಳಿಸಲಾಗಿತ್ತು. ಅದರ ಪ್ರಕಾರ ತೆರವು ಮಾಡಿದ್ದೀವಿ ಅಂತ ಸಮಜಾಯಿಷಿ ಕೊಡ್ತಿದ್ದಾರೆ. ಜಿಬಿಎ ಮಾಡಿದ್ದು ಫುಟ್ಪಾತ್ ತೆರವು ಕಾರ್ಯಾಚರಣೆನಾ ಅಥವಾ ಧಾರ್ಮಿಕ ಭಾವನೆಗೆ ಧಕ್ಕೆ ತರೋ ಕೆಲಸನಾ ಅನ್ನೋ ಪ್ರಶ್ನೆ ಎದ್ದಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.